ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು BA ಸೆಕೆಂಡ್ ಸೆಮ್ ಬೇಸಿಕ್ ಇಂಗ್ಲಿಷ್ ಕ್ಯಾನ್ ಮಷಿನ್ ಥಿಂಕ್ ಈ ಚಾಪ್ಟರ್ನ ಸಂಪೂರ್ಣ ಸಮರಿಯನ್ನು ನೋಡಲಿದ್ದೇವೆ. ತುಂಬ ಸರಳವಾಗಿದೆ ಸ್ನೇಹಿತರೆ ಸಮರಿ. ನಾನು ಇದರಲ್ಲಿ 10 ಪಾಯಿಂಟ್ಸ್ಗಳನ್ನು ನೀಡಿರುತ್ತೇನೆ. PTK ಯಾವುದು ಬರೆಯಬೇಕು, ಕನ್ಕ್ಲೂಷನನ್ನು ಯಾವುದೇ ರೀತಿಯಾಗಿ ಹಾಕಬೇಕು ಮತ್ತು ಅಬೌಟ್ ದ ಆಥರ್ ಬಗ್ಗೆ ಏನನ್ನ ಬರೆಯಬೇಕು ಮತ್ತು ಯಾವ ಕೆಲವು ಶಬ್ದಗಳನ್ನು ಕಂಪಲ್ಸರಿಯಾಗಿ ಬರೆಯಲೇಬೇಕು, ಹೈಲೈಟ್ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ನಾನು ಹೇಳುತ್ತೇನೆ. ಕೊನೆಯವರೆಗೂ ನೋಡಿ. ಮತ್ತು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಿಮಗೆ ನಾವು ಮುಂದಿನ ದಿನಗಳಲ್ಲಿ ಮಾಡುವ ಸಂಪೂರ್ಣ ಈಜಿ ಸಮರಿಗಳು ನಿಮಗೆ ನೋಟಿಫಿಕೇಶನ್ ಆಗುತ್ತವೆ. ಬನ್ನಿ, ಹೇಗಿದ್ದರೆ ಸಮರಿಯನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇಲ್ಲಿ ನೋಡಿ ಅಬೌಟ್ ದ ಆಥರ್ ಅಂತ ಇದೆ ಅಲ್ವಾ, ಇದನ್ನು ಕಂಪಲ್ಸರಿಯಾಗಿ ಬರೆಯಲೇಬೇಕು. ಅಂದರೆ ನಿಮಗೆ ಮಾರ್ಕ್ಸ್ಗಳು ಹೆಚ್ಚಾಗಿ ಬರುತ್ತವೆ ಮತ್ತು ಎಲ್ಲಿ ಅವರು ಕಡಿಮೆ ಮಾಡೋದಿಲ್ಲ. ಬನ್ನಿ ಇದರ ಎಕ್ಸ್ಪ್ಲೇಷನ್ ನೋಡೋಣ. ರಾಕ್ವೆಲ್ ಅನ್ಯುವಾ ಈಸ್ ಅ ಟೆಕ್ನಾಲಜಿ ರೈಟರ್ ಹೂ ಎಕ್ಸ್ಪ್ಲೇನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಟಾಪಿಕ್ಸ್ ಇನ್ ಅ ಸಿಂಪಲ್ ಆ್ಯಂಡ್ ಕ್ಲಿಯರ್ ವೇ. ಹಿ ಈಸ್ known ಫಾರ್ writing essay articles about the history and growth of AI. His works helps students understand complex teach ideas in short and readable form. ಅಂದರೆ ಸ್ನೇಹಿತರೆ, ಇದರ ಅರ್ಥ ಏನಪ್ಪ ಅಂದರೆ, ರಾಕ್ವೆಲ್ ಅನ್ನೋ ಅವರು ಟೆಕ್ನಾಲಜಿ ರೈಟರ್ ಆಗಿರ್ತಾರೆ. ಇವರು ಎದಕ್ಕೆ ಫೇಮಸ್ ಆಗಿದ್ದಾರೆ ಮತ್ತು ಯಾವುದರಿಂದ ಇವರು ಫೇಮಸ್ ಆದ್ರಪ್ಪ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಈ ಟಾಪಿಕ್ಸ್ನನ್ನು ಸಿಂಪಲ್ ಆಗಿ ಮತ್ತು ಕ್ಲಿಯರ್ ವೇದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವರು ಮತ್ತೇನು ಇವರ ಕೆಲಸ ಏನಂದರೆ, ರೈಟಿಂಗ್ ಎಸ್ಸೆ ಆರ್ಟಿಕಲ್ಸ್ ಅಬೌಟ್ ದ ಹಿಸ್ಟ್ರಿ ಆ್ಯಂಡ್ ಗ್ರೋತ್ ಆಫ್ AI. ಅಂದರೆ AI ಗ್ರೋತು ಯಾವ ರೀತಿ ಆಯಿತು ಮತ್ತು ಹಿಸ್ಟ್ರಿ ಅದರ ಸಂಪೂರ್ಣ ಇತಿಹಾಸವನ್ನು ಬರೆದವರು ಫೇಮಸ್ ಆಗಿದ್ದಾರೆ. ಇದನ್ನು ನೀವು ಅಬೌಟ್ ದ ಆಥರ್ ಅಂತ ಈ ಕ್ವಶನನ್ನು ಕೇಳೋಕ್ಕಿಂತ ಮೊದಲು, ಅಂದರೆ ನಿಮಗೆ ಕ್ವಶನನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ, ಡಿಫೈನ್ ಅಂದರೆ AI ಬಗ್ಗೆ ಗ್ರೋತ್ ಹೇಗಾಯಿತು ಅದರ ಹಿಸ್ಟ್ರಿಯನ್ನು ತಿಳಿಸಿ ಅಂತ ಕೇಳ್ತಾರೆ. ಅವರು ಏನೇ ಈ ಪಾಠದ ಮೇಲೆ ಏನು ಕೇಳಿದರೂ ಈ ಆನ್ಸರನ್ನು ನೀವು ಬರೆಯಬಹುದು. ಮತ್ತು ಕೆಲವು ಇಂಪಾರ್ಟೆಂಟ್ ಲೈನ್ಸ್ಗಳನ್ನು ನಾನು ನಿಮಗೆ ಹೇಳ್ತೇನೆ, ಅದನ್ನು ಕಂಪಲ್ಸರಿಯಾಗಿ ನೀವು ಹಾಕಲೇಬೇಕು. ಬನ್ನಿ ಸಮರಿ ಹೇಳ್ತೇನೆ ನೋಡಿ. ಇದು ಒಂದೇದಂತ ಹಾಕಿಲ್ಲ ನಾನು, ಇದನ್ನು ಒಂದು ಅಂತ ಹಾಕಿಕೊಳ್ಳಿ. ಎಸ್, AI ideas become popular in the early 20th century through science fiction stories and movies. Alan Turing later said machines could imitate human things. ಸ್ನೇಹಿತರು, ಸ್ವಲ್ಪ ಹೊರಗಿನ ನಾಯ್ಸ್ ಮನಿ ಕೇಳಿಸಬಹುದು, ಅಡ್ಜಸ್ಟ್ ಮಾಡಿಕೊಳ್ಳಿ ಪ್ಲೀಸ್. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ, AI ಐಡಿಯಾಸ್ ಅಂದರೆ ಈ AI ಬಗ್ಗೆ ವಿಚಾರಗಳು ಯಾವಾಗ ಫೇಮಸ್ ಆದವು ಅಂದರೆ 20ನೇ ಶತಮಾನದಲ್ಲಿ ಸ್ನೇಹಿತರೆ. ಈ 20ನೇ ಶತಮಾನದಲ್ಲಿ ಫೇಮಸ್ ಆಯ್ತು. ಯಾವುದರಿಂದ? ಮೂವೀಸ್ ಆ್ಯಂಡ್ ಸೈನ್ಸ್ ಫಂಕ್ಷನ್ ಸ್ಟೋರೀಸ್, ಇದರಿಂದ ಅದು ಫೇಮಸ್ ಆಯಿತು. ಇನ್ನು ಅಷ್ಟೇ ಅಲ್ಲದೆ ಅಲಾನ್ ಟ್ಯೂರಿಂಗ್, ಇದನ್ನು ನೀವು ಈ ಶಬ್ದ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಅಲಾನ್ ಟ್ಯೂರಿಂಗ್ ಅಂತ ಇದೆ ಅಲ್ವಾ, ಇದನ್ನು ನೀವು ಕಂಪಲ್ಸರಿಯಾಗಿ ಬೈಹ್ಯಾಟ್ ಮಾಡಿಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ನೀವು ಇದನ್ನು ಮೆನ್ಷನ್ ಮಾಡಲೇಬೇಕು ಮತ್ತು ಅಂಡರ್ಲೈನನ್ನು ಹಾಕಲೇಬೇಕು. ಅಲಾನ್ ಟ್ಯೂರಿಂಗ್ ಲೆಟರ್ ಸೇಡ್ ಮಷಿನ್ಸ್ ಕುಡ್ ಇಮಿಟೇಟ್ ಹ್ಯೂಮನ್ ಥಿಂಗ್ಸ್. ಅಂದರೆ ಮಷಿನ್ಗಳು ಸಹ ಮಾನವ ರೀತಿಯಾಗಿ ವಿಚಾರ ಮಾಡಬಹುದೆಂದು ಅವರು ಮೊದಲ ಬಾರಿ ತಿಳಿಸಿದರು. Early computers were very costly and had very little memory, so AI research developed slowly at first. Yes, slowly at first. ಈ ಮೊದಲು ಕಂಪ್ಯೂಟರ್ ಯಾವ ರೀತಿಯಾಗಿದ್ದು ಅಂದರೆ ತುಂಬ ದುಬಾರಿಯಾಗಿದ್ದು ಸ್ನೇಹಿತರೆ, ಮತ್ತು ಅದರ ಮೆಮೊರಿ ತುಂಬ ಕಡಿಮೆ ಇತ್ತು. ಲಿಟಲ್ ಅಂತ ಬರೆದಿದ್ದಾರಲ್ವಾ, ಅದರ ಮೆಮೊರಿ ತುಂಬಾ ಕಡಿಮೆ ಇತ್ತು. ಆದ್ದರಿಂದ AI ರಿಸರ್ಚ್ ಮತ್ತು ಇದರ ಬಗ್ಗೆ ಸಂಶೋಧನೆ ಮತ್ತು ಡೆವಲಪ್ಮೆಂಟ್ಗಳು ಮೊದಲು ಫಸ್ಟ್ ಸ್ಲೋಲಿ ಆಗಿತ್ತು ಸ್ನೇಹಿತರೆ, ತುಂಬ ವೇಗದಲ್ಲಿ ಆಗಲಿಲ್ಲ ಅದು. ಇನ್ನು 1956 the Dartmouth Conference officially started AI as a research field. John McCarthy gave the name artificial intelligence. ಈ ಶಬ್ದನ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವೇಟ್ ಫಾರ್ ಜಾನ್ ಮೆಕಾರ್ಥಿ ಅಂತ ಇದೆಲ್ಲ, ಇದು ತುಂಬ ತುಂಬಾ ಇಂಪಾರ್ಟೆಂಟ್. ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ನೀವು ಮೊದಲೇ. 1956ರಲ್ಲಿ ಈ ಒಂದು ಕಂಪ್ನಿ ಇದೆ ಅಲ್ವಾ, ಇದು ಆಫಿಸಿಕಲಾಗಿ AI ಮೇಲೆ ರಿಸರ್ಚ್ ಮಾಡಲು ಪ್ರಾರಂಭಿಸುತ್ತದೆ. AI ಫೀಲ್ಡಿನಲ್ಲಿ ಅದು ರಿಸರ್ಚ್ ಮಾಡುತ್ತದೆ. ಮತ್ತು ಈ ಜಾನ್ ಮೆಕಾರ್ಥಿ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಸರು ನೀಡಿದವರು ಈ ಜಾನ್ ಮೆಕಾರ್ಥಿ ಅಂತ. ಅದನ್ನು ನೀವು ಅಂಡರ್ಲೈನ್ ಮಾಡಿ ಮತ್ತು ಹೈಲೈಟ್ ಮಾಡಿ ನಿಮ್ಮ ನೋಟ್ಸ್ನಲ್ಲಿ. ಇನ್ನು 4th one,
Yearly AI programs like General Problem Solver Elijah showed that computers could solve tasks and hold simple conversations. ಅಂದರೆ ಇವು ಒಂದೆರಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ನೇಹಿತರೆ ಅಂತ ಅದೇ ರೀತಿಯಾಗಿ ತಿಳಿದುಕೊಳ್ಳಿ. ಇವು ಒಂಥರ ಮಷಿನ್ ಸ್ನೇಹಿತರೆ. ಇವು ಏನನ್ನ ತಿಳಿಸಿಕೊಟ್ಟಪ್ಪ ಅಂದರೆ ಕಂಪ್ಯೂಟರ್ ಸಹ ಸಮಸ್ಯೆಗಳನ್ನು ನಿವಾರಿಸುತ್ತವೆ ಮತ್ತು ನಾವು ಸಿಂಪಲ್ ಕನ್ವರ್ಸೇಷನ್ ಮೂಲಕ ಅವು ಸಹ ವಿಚಾರ ಮಾಡುತ್ತವೆ ಎಂಬುದನ್ನು ತಿಳಿಸಿಕೊಟ್ರು. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋದಾದರೆ, ಎಲಿಜಾ ಅಂತ ಇದಲ್ವಾ, ಇದನ್ನು ನಾವು ಏನೇ ಪ್ರಶ್ನೆ ಕೇಳಿದರೂ ಬರಹದ ರೂಪದಲ್ಲಿ ನಮಗೆ ಆನ್ಸರ್ ನೀಡುತ್ತಿರುತ್ತದೆ ಸ್ನೇಹಿತರೆ. ಇದು ರಿಸರ್ಚರ್ಸ್ ಎಕ್ಸ್ಪೆಕ್ಟೆಡ್ ವೆರಿ ಫಾಸ್ಟ್ ಪ್ರೋಗ್ರೆಸ್ ಬಟ್ ಲೋ ಕಂಪ್ಯೂಟಿಂಗ್ ಪವರ್ caused disappointment and funding cuts for some years. ಅಂದರೆ ಮೊದಲು ರಿಸರ್ಚ್ ಮಾಡ್ತಿರ್ತಾರಲ್ವ, ಅವರು AI ಪ್ರೋಗ್ರೆಸ್ ತುಂಬ ಫಾಸ್ಟಾಗಿ ನಿರೀಕ್ಷೆ ಮಾಡಿದರು, ಆದರೆ ಅದು ಫಾಸ್ಟಾಗಿ ಗ್ರೋ ಆಗಲಿಲ್ಲ ಮತ್ತು ಕಂಪ್ಯೂಟರ್ ಪವರ್ ಸಹ ನಿಧಾನವಾಗಿತ್ತು ಮತ್ತು ಫಂಡ್ಸ್ ಸಕಟ ಸರಿಯಾಗಿ ಬರ್ತಿದ್ದಿಲ್ಲ, ಅದು ಸಹ ಕಟ್ಟಾಯಿತು ಸ್ನೇಹಿತರೆ ಫಂಡಿಂಗ್. ಆದರೆ ಅದಕ್ಕೆ ಹಣ ಸಕಟ ಬಿಡುಗಡೆ ಆಗಲಿಲ್ಲ, ಆದ್ದರಿಂದ ಅದು ನಿಧಾನವಾಗಿತ್ತು ಅಥವಾ ಸಂಪೂರ್ಣವಾಗಿ ನಿತ್ಯ ಹೋಗಿತ್ತು ಕೆಲ ವರ್ಷಗಳವರೆಗೆ. In the 1918 AI research grow again and new algorithms, natural network ideas and expert systems. ಅಂದರೆ 1980ರಲ್ಲಿ ಅದು ಮತ್ತೆ ಗ್ರೋ ಆಯಿತು ಸ್ನೇಹಿತರೆ. ಯಾವ ರೀತಿಯಾಗಿ ಅಂದರೆ ಇದರ ಮೂಲಕ ಗ್ರೋ ಆಯಿತು ಅಂದರೆ ಅಲ್ಗಾರಿದಮ್ಸ್, ನ್ಯೂ ನ್ಯಾಚುರಲ್ ನೆಟ್ವರ್ಕ್ ಐಡಿಯಾಸ್ ಆ್ಯಂಡ್ ಎಕ್ಸ್ಪರ್ಟ್ ಸಿಸ್ಟಮ್ಸ್, ಇವುಗಳ ಮೂಲಕ ಅದು ಗ್ರೋ ಆಯಿತು. ಅಲ್ಗಾರಿದಮ್ ಅಂದರೆ ಏನಲ್ಲ ಸ್ನೇಹಿತರೆ, ಈಗ ನಾವು ಈ ವಸ್ತುವಿನ ಯಾರಿಗೆ ಒಂದು ಎಕ್ಸಾಂಪಲ್ ಆಗಿ ಯೂಟ್ಯೂಬನ್ನು ತೆಗೆದುಕೊಂಡರೆ ಕೆಲವು ವಿಡಿಯೋಗಳು ಬರ್ತಿರ್ತಾರಲ್ವ, ಆ ವಿಡಿಯೋಗಳನ್ನು ಯಾರಿಗೆ ತೋರಿಸಬೇಕು, ಎಂಥ ವಿದ್ಯಾರ್ಥಿಗಳಿಗೆ ತೋರಿಸಬೇಕು, ಮತ್ತು ಮೂವಿ ಬಂದರೆ ಯಾರಿಗೆ ತೋರಿಸಬೇಕು, ಮತ್ತು ಸ್ಟಡಿ ಬಗ್ಗೆ ವಿಡಿಯೋಗಳು ಬಂದರೆ ಯಾವರಿಗೆ ಸಜೆಸ್ಟ್ ಮಾಡಬೇಕು ಎಂಬುದನ್ನು ಈ ರೀತಿಯಾಗಿ ವಿಚಾರ ಮಾಡ್ತದಲ್ಲವ, ಅದಕ್ಕೆ ಅಲ್ಗಾರಿದಮ್ ಅಂತಾರೆ ಅಥವಾ AI ಅಂತಾರೆ. ಈಗ ರೀಲ್ಸ್ನಲ್ಲಿ ನಾವು ನೋಡಬಹುದು, ನಾವು ಯಾವ ರೀತಿಯಾಗಿ ನೋಡ್ತೀವಲ್ವ ಅದೇ ರೀತಿಯಾಗಿ ವಿಡಿಯೋಗಳು ಬರ್ತಿರ್ತಾರಲ್ವ, ಅದಕ್ಕೇನೆ ಅಲ್ಗಾರಿದಮ್ ಅಂತಾರೆ, ಮತ್ತೇನೂ ಅಲ್ಲ. ಜಪಾನ್ ಲಾಂಚ್ಡ್ a big AI project called the 5th generation computer project, but it did not achieve its goal. ಜಪಾನ್ ಒಂದು ಲಾಂಚ್ ಮಾಡ್ತದೆ, ಬಿಗ್ AI ಪ್ರಾಜೆಕ್ಟನ್ನು ಲಾಂಚ್ ಮಾಡ್ತದೆ. ಅದರ ಏನಂತ ಕರೀತಾರೆ ಅಂದರೆ 5th ಜನರೇಷನ್ ಕಂಪ್ಯೂಟರ್ ಅಂತ ಅದಕ್ಕೆ ಕರೀತಾರೆ ಸ್ನೇಹಿತರೆ. ಇದನ್ನು ಸಹ ನೀವು ಹೈಲೈಟ್ ಮಾಡಿ. ಆದರೆ ಅದು ತಯಾರಾಗೋಕ್ಕಿಂತ ಮುಂಚೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಅಥವಾ ಅದರ ಗೋಲ್ ಏನೇನಿದೋ ಅದೆಲ್ಲವನ್ನು ಅಚೀವ್ ಮಾಡಲು ಅದರಿಂದ ಸಾಧ್ಯ ಆಗಲಿಲ್ಲ ಸ್ನೇಹಿತರೆ. ಇನ್ 1997 IBM's ಡೀಪ್ ಬ್ಲೂ, ಇದನ್ನಂತೂ ಅಂಡರ್ಲೈನ್ ಕಂಪಲ್ಸರಿಯಾಗಿ ಮಾಡಲೇಬೇಕು ನೀವು. ಇದೊಂದು ಮಷಿನ್ ಸ್ನೇಹಿತರೆ, ಡಿಫೀಟೆಡ್ ವರ್ಲ್ಡ್ಸ್ ಚೆಸ್ ಚಾಂಪಿಯನ್ ಗ್ಯಾರಿ ಕಾಸ್ಪರೋವ್ ಶೋವಿಂಗ್ AI ಗ್ರೋತ್ ಸ್ಟ್ರೆಂತ್. ನೀವು ಇದಕ್ಕೆ ಏನಾದರೂ ಕರೀರಿ ಇವರ ಹೆಸರನ್ನು, ಗ್ಯಾರಿ ಕಾಸ್ಪರೋವ್ ಏನಾದರೂ ಪ್ರೊನೌನ್ಸಿಯೇಷನ್ ಮಾಡಿರಿ, ಆದರೆ ಸ್ಪೆಲ್ಲಿಂಗ್ ಮಾತ್ರ ಕರೆಕ್ಟಾಗಿ ಬರೆಯಬೇಕು. ಇದೊಂದು ಮಷಿನ್ ಅಲ್ವಾ, ಇದೊಂದು ಮಷಿನ್. ಇಲ್ಲಿಂದ ಆ ಮಷಿನ್ ನೇಮ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಈ ಮಷಿನ್ ಏನು ಮಾಡ್ತದೆ ಅಂದರೆ, ಆಗಿನ ಕಾಲದಲ್ಲಿ ತುಂಬ ಫೇಮಸ್ ಆಗಿರುವ ಒಬ್ಬರು ಚೆಸ್ ಆಟಗಾರರು, ಅವರನ್ನು ಇದು ಸೋಲಿಸಿಬಿಡುತ್ತದೆ ಆಟದಲ್ಲಿ. ಒಂದು AI ಒಬ್ಬ ಮನುಷ್ಯನನ್ನೇ ವಿಶ್ವದ ಅತ್ಯಂತ ಪ್ರಸಿದ್ಧ ಅಥವಾ ಎಲ್ಲರಿಗಿಂತ ಫಸ್ಟ್ ಬಂದ ಚದುರಂಗ ಅಥವಾ ಚೆಸ್ನ ಆಟಗಾರನ ಸೋಲಿಸಿದೆ ಅಂದರೆ ಅದು ಎಷ್ಟು ಪವರ್ಫುಲ್ ಇರಬೇಕಂತ ವಿಚಾರ ಮಾಡಿ ಸ್ನೇಹಿತರೆ. ಅವಾಗಿಂದ ಅದರ ಸ್ಟ್ರೆಂತ್ ಎಲ್ಲರಿಗೂ ಗೊತ್ತಾಯಿತು, ಅದನ್ನೇ ಬರೆದಿದ್ದಾರೆ ಇಲ್ಲಿ. ಇವರು ಆಗಿನ ಕಾಲದ ಫೇಮಸ್ ಚದುರಂಗ ಆಟಗಾರರು ಅಥವಾ ಚೆಸ್ ಆಟಗಾರರು. In 2000s, faster computers and big data helped AI spread into many areas like banking, marketing and speech recognition. ಅಂದರೆ 2000ರಲ್ಲಿ ಫಾಸ್ಟರ್ ಕಂಪ್ಯೂಟರ್ಸ್ ಅಂದರೆ ಕಂಪ್ಯೂಟರ್ ತುಂಬ ಫಾಸ್ಟ್ ಆಗಿದ್ದು ಮತ್ತು ಅವುಗಳ ಡಾಟಾ ತುಂಬಾ ಇತ್ತು, ಅದರಿಂದ ಇದು ಹೆಲ್ಪ್ ಆಯಿತು. ಅದು AI ಸಂಪೂರ್ಣವಾಗಿ ಸ್ಪ್ರೆಡ್ ಆಗಲು ಹೆಲ್ಪ್ ಆಯಿತು ಮತ್ತು ಇದು ನಾನಾ ವಲಯಗಳಲ್ಲಿ ಹೆಲ್ಪ್ ಮಾಡಿತ್ತು. ಯಾವುದರಿಂದ ಬ್ಯಾಂಕಿಂಗ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು ಮತ್ತು ಸ್ಪೀಚ್ ರೆಕಾಗ್ನೈಸೇಷನ್, ಇವುಗಳೆಲ್ಲರಲ್ಲಿ ಅದು ಹೆಲ್ಪ್ ಆಗಲು ಪ್ರಾರಂಭಿಸಿತು. ಏನು ವೇಟ್ ಮಾಡಿ. ಇನ್ ದ ಫ್ಯೂಚರ್ AI ಮೇ ಇಂಪ್ರೂವ್ ಲ್ಯಾಂಗ್ವೇಜ್ ಟೂಲ್ಸ್ ಆ್ಯಂಡ್
and driverless cars, but full human level intelligence is still far away. ಇನ್ನು ಮುಂದೆ ಭವಿಷ್ಯದಲ್ಲಿ ಎ ಇಂಪ್ರೂವ್ ತುಂಬಾ ಆಗ್ಬೋದು. ಯಾವ ರೀತಿ ಅಂದರೆ ಲ್ಯಾಂಗ್ವೇಜ್ ಟೂಲ್ಸನ್ನು ರೆಡಿ ಮಾಡ್ಬೋದು ಮತ್ತು ಡ್ರೈವ್ಲೆಸ್ ಕಾರ್ಸ್ ಇವು ರೆಡಿ ಮಾಡ್ಬೋದಲ್ಲ ರೆಡಿ ಆಗಿದ್ದಾವೆ ಸ್ನೇಹಿತರೆ. ಡ್ರೈವರ್ ಇಲ್ಲದೇ ಓಡುವ ಕಾರ್ಗಳನ್ನು ರೆಡಿ ಆಗಿದ್ದಾವೆ. ಅಮೇರಿಕಾ ಅಥವಾ ಟೆಸ್ಲಾ ಕಂಪ್ನಿ ಅಂತ ತಾವು ನೋಡ್ಬೋದು. ಆದರೆ ಸಂಪೂರ್ಣವಾಗಿ ಮನುಷ್ಯರ ರೀತಿಯಾಗಿ ಇರುವ ಹ್ಯೂಮನ್ಗಳು ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರುವುದು ಇನ್ನೂ ತುಂಬ ಬಾಕಿ ಇದೆ. ಇದಾಯಿತು ಸ್ನೇಹಿತರೆ, ಈ 10 ಪಾಯಿಂಟ್ಗಳು ಅದಲ್ವಾ, ಇದು ನೋಟ್ಸ್ ಆಯಿತು. ಇನ್ನು ಕನ್ಕ್ಲೂಷನ್ ಯಾವ ರೀತಿಗೆ ಬರೀಬೇಕು ನೋಡಿ, ಇಲ್ಲೇ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯಾಸ್ ಗ್ರೋತ್ ಫ್ರಮ್ ಸಿಂಪಲ್ ಐಡಿಯಾಸ್ ಆ್ಯಂಡ್ experiments into a powerful modern technology. From yearly programs like ELJA to systems like Deep Blue and today's AI tools, progress has been steady. ಇದರ ಅರ್ಥವನ್ನು ಹೇಳೋದು ಅಷ್ಟು ಅಗತ್ಯ ಇಲ್ಲ ಅಂದುಕೊಳ್ಳುತ್ತೇನೆ ಸ್ನೇಹಿತರೆ. ಅಂದರೆ ಇದು ಸ್ಟಾರ್ಟಿಂಗ್ ಸಿಂಪಲ್ ಐಡಿಯಾದಿಂದ ತುಂಬಾ ಬೆಳವಣಿಗೆ ಆಯಿತು ಮತ್ತು ಸ್ಟಾರ್ಟಿಂಗ್ ಇದೊಂದು ರೀತಿ ಎ ಸ್ನೇಹಿತರೆ. ಆಗಿನ ಕಾಲದ ಸ್ಮಾಲ್ ಎ ಅಂತ ತಿಳಿದುಕೊಳ್ಳಿ, ತನ್ನಷ್ಟಕ್ಕೆ ತಾನೇ ವಿಚಾರ ಮಾಡುವ ಅಥವಾ ಥಿಂಕ್ ಮಾಡುವ ಒಂದು ಎ ಮೆಷಿನ್. ಅಲ್ಲಿಂದ ಹಿಡಿದು ಡೀಪ್ ಬ್ಲೂ ಇಲ್ಲಿ ತನಕ ಮತ್ತು ಪ್ರೆಸೆಂಟ್ ಎ ಟೂಲ್ಸ್, ಈಗ ChatGPT, Grok AI ಅಂತ ತುಂಬಾ ಏನೇನೋ ಬರ್ತಾವಲ್ಲ ಸ್ನೇಹಿತರೆ, ಅಲ್ಲಿ ತನಕ ಇದು ಬೆಳವಣಿಗೆ ಆಗಿದೆ ಅಂತ ಅವ್ರು ಹೇಳ್ತಾರೆ. ಇದೇ ಈ ಕನ್ಕ್ಲೂಷನ್ ಅರ್ಥ ಸ್ನೇಹಿತರೆ. ನಾನು ಈಗ 10 ಪಾಯಿಂಟ್ಗಳನ್ನು ನೀಡಿದ್ದೇನೆ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.